ಪುಟ್ಟಸ್ವಾಮಿ ಗೌಡರನ್ನ ಬೆಂಬಲಿಸ್ತಕ್ಕಂಥ ನಿರ್ಧಾರ ಅನಿವಾರ್ಯವಾಗಿ ತೆಗೆದುಕೊಂಡೆ. ಇದು ಬಾಣ್ಲಿಯಿಂದ ಬೆಂಕಿಗೆ ಬಿಟ್ಟಿದ್ದಾಯ್ತು. ಇದು ನನ್ನ ಅವಿವೇಕದ ನಿರ್ಧಾರ. ಇದು ಒಪ್ಕೊಳ್ತೀರಾ? 100ಕ್ಕೆ 100. ಇದೊಂದು ನಾನು ಈಗ ಇದಕ್ಕೆ ಮುಂಚೆ ಹೇಳಿದ್ನಲ್ಲ, ಈ ತಾಲೂಕಿನ ಜನಗಳು ಕ್ಷಮೆ ಕೇಳ್ತಿದ್ದೀನಿ ಅನ್ನಲ್ಲ, ಅದ್ರಲ್ಲಿ ಇದೆಲ್ಲ ಕವರ್ ಆಗುತ್ತೆ. ಇದೊಂದು ಅವಿವೇಕದ ನಿರ್ಧಾರ. ಅದಕ್ಕಾಗಿ ನಾನು ಬೆಲೆ ತೆತ್ತಿದ್ದು ಒಂದು ಕಡೆ. ಆದ್ರೆ ಯಾರು ಇವರನ್ನ ಹೆಗಲ ಮೇಲೆ ಎತ್ಕೊಂಡು ತಿರುಗಿ ಬೂತ್ಗಳ ಹತ್ರ ನಿಂತು ಪಾಂಪ್ಲೆಟ್ಗಳನ್ನ ಪುಸ್ತಕಗಳನ್ನ ತೆಗೆದುಕೊಂಡು ಮನೆಗೆ ಹಂಚಿದ್ರು, ಈ ಒದೆಗಳು ತಿಂತಾ ಇದ್ದಾರ್ರಿ. ಅವ್ರ ನೋವು, ಅವ್ರ ಹೆಂಡತಿ ಮಕ್ಕಳ ಶಾಪ ನನಗ್ ತರದೇ ಇರುತ್ತಾ? ನಾನು ಅವ್ರಿಗೆ ಹೇಳ್ದೆ, ಅವ್ರು ನನ್ನ ಮಾತು ಇವತ್ತು ಕೇಳ್ತಾರೆ. ಪಾಂಪ್ಲೆಟ್ ಹಂಚ್ರಿ, ನಾನು ಪುಟ್ಟಸ್ವಾಮಿ ಗೌಡ್ರಿಗೆ ಬೆಂಬಲ ಕೊಡ್ತಿದ್ದೀನಿ, ನೀನು ಕೊಡ್ಬೇಕು. ಪಾಂಪ್ಲೆಟ್ಗಳು ಹಂಚಿದ್ರು, ಪುಸ್ತಕಗಳು ಹಂಚಿದ್ರು, ಎಲ್ಲ ಬೂತ್ಗಳ ಹತ್ರ ನಿಂತು ಓಟ್ ಹಾಕ್ಸಿದ್ರು, ಮನೆಗೆ ತಿರುಗಿದ್ರು. ಇವತ್ತು ಅವರು ಒದೆಗಳು ತಿಂತಿದಾರಲ್ಲ, ಏಟುಗಳು ತಿಂದು ಕೇಸುಗಳು ಹಾಕ್ಸ್ಕೊಳ್ತಿದಾರಲ್ಲ, ಅವ್ರ ಹೆಂಡತಿ ಮಕ್ಕಳ ಶಾಪ ನನಗೆ ಎಷ್ಟು ತಟ್ಟುತ್ತೆ. ನಾನು ಅವರೆಲ್ಲರ ಧ್ವನಿ. ನನಗೇನು ಪುಟ್ಟಸ್ವಾಮಿ ಗೌಡ್ರು ಮಾಡೋಕ್ಕಾಗಲ್ಲ. ನಾನು ಹೇಳದ್ನಲ್ಲ, ನನಗೆ ಮಾಡಿದ್ರೆ ನನ್ನ ಕುಟುಂಬ ನೋಡ್ಕೊಳ್ಳುತ್ತೆ. ಇನ್ನೂ ಒಂದು ಮಾತು ಹೇಳ್ತಿದ್ದೇನೆ, ಯಾವುದೇ ನಮ್ಮ ಕಾರ್ಯಕರ್ತರ ಮೇಲಾಗಲಿ, ನಮ್ಮ ಮುಖಂಡರುಗಳ ಮೇಲಾಗಲಿ ಇನ್ನೊಂದು ಗಲಾಟೆ ಆದ್ರೆ ಇದಕ್ಕೆ ನೇರ ಹೊಣೆ ಮಾನ್ಯ ಪುಟ್ಟಸ್ವಾಮಿ ಗೌಡ್ರು. ಯಾಕೆಂದ್ರೆ ಇಂಥ ಕೆಟ್ಟವ್ರನ್ನ ಬಳಸ್ತಾ ಇರ್ತಕ್ಕಂಥದ್ದು ರಾಜಕೀಯದಲ್ಲಿ ಅವರೇ ಜವಾಬ್ದಾರಿ ಹೊರಬೇಕಾಗತ್ತೆ. ನನಗೆ ನೀವು ಕೇಳಿದ ಪ್ರಶ್ನೆಗೆ, ನಿಮ್ಮ ಪ್ರಶ್ನೆಗೆ ನನ್ನ ಸಂಪೂರ್ಣ ಸಹಮತ. ನಾನು ಮೂರ್ಖತನದ ನಿರ್ಧಾರ ಮಾಡಿ ಅವ್ರ ಜೊತೆನಲ್ಲಿ ಹೋದೆ. ಅದಕ್ಕೆ ನಾನು ನೊಂದಿದ್ದೇನೆ, ಪಶ್ಚಾತ್ತಾಪವನ್ನು ಅನುಭವಿಸಿದ್ದೇನೆ. ನನ್ನಂತೆ ನನಗಿಂತಲೂ ಹೆಚ್ಚಾಗಿ ನೋವನ್ನು ಅನುಭವಿಸಿರ್ತಕ್ಕಂಥ ಜನ ಅವ್ರ ಜೊತೆಯಲ್ಲೇ ಇದ್ದಾರೆ. ಅವರು ಸಮಯ ಕಾಯ್ತಿದ್ದಾರೆ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರ ವಿರುದ್ಧ ತಿರುಗಿಬಿದ್ದ ಜಿಕೆ ಸತೀಶ್ ರವರು. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಕೆ. ಸತೀಶ್ ಕುಮಾರ್ ಮಾತನಾಡಿ, ಕ್ಷೇತ್ರದಲ್ಲಿ ದಶಕಗಳಿಂದ ರಾಜಕೀಯದಲ್ಲಿ ಸಕ್ರಿಯವಾಗಿ ನಾವುಗಳು ಮಾತೃ ಪಕ್ಷದಲ್ಲಿ ಅಸಮಾಧಾನಗೊಂಡು ಕ್ಷೇತ್ರದಲ್ಲಿ ಉತ್ತಮ ನಾಯಕನಿಗೆ ರಾಜಕೀಯ ಬೆಂಬಲ ನೀಡಿ ಚುನಾವಣೆಯಲ್ಲಿ ಗೆಲ್ಲಿಸಲು ಶ್ರಮಿಸಿದ್ದೇವೆ. 4 ವರ್ಷಗಳ ಕಾಲ ಮನೆ ಮಕ್ಕಳನ್ನು ಬಿಟ್ಟು ಅವರಿಗಾಗಿ ಹಗಲಿರುಳು ನಿಯತ್ತಾಗಿ ಶ್ರಮಿಸಿ ಅಧಿಕಾರ ಕೊಟ್ಟಿದ್ದೇವೆ. ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ಗುತ್ತಿಗೆ ಕಾರ್ಯ ಪಡೆದಿಲ್ಲ, ಯಾವ ಅಧಿಕಾರಿಯನ್ನು ವರ್ಗಾವಣೆ ಮಾಡಿಸಲು ಶಿಫಾರಸು ಕೇಳಿಲ್ಲ. ಆದರೂ ನಮ್ಮ ಮೇಲೆ ಅನಾವಶ್ಯಕವಾಗಿ ಆರೋಪಗಳನ್ನು ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ಈ ವೇಳೆ ಮುಖಂಡರಾದ ಸಿ. ಸತೀಶ್ ಮತ್ತು ವಿ. ಮಂಜುನಾಥ್ ರವರ ಅಪಾರ ಅಭಿಮಾನಿ ಬಳಗದವರು ಭಾಗವಹಿಸಿದ್ದರು. ನಾನು ಕಟ್ಟ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಬೆಳೆದಂತನು. ನಾನು ಅಧ್ಯಕ್ಷನಾಗಿ ಇಲ್ಲಿ 12 ವರ್ಷ ಕೆಲಸ ಮಾಡಿದ್ದೆ, ಎಲ್ಲ ಮಾಡಿದ್ದೆ. ಆದರೂ ಪಕ್ಷನ ಬಿಟ್ಟು, ಯಾಕೆಂದರೆ ಪಕ್ಷದಲ್ಲಿ ಸ್ವಲ್ಪ ನಮ್ಮ ಭಿನ್ನಾಭಿಪ್ರಾಯ ಬಂದಿದ್ದಕ್ಕೋಸ್ಕರ ಪಕ್ಷದಲ್ಲಿ ಬಿಟ್ಟು ಒಬ್ಬ ಒಳ್ಳೆಯ ಉತ್ತಮ ವ್ಯಕ್ತಿಯು ನಮ್ಮ ಗೌರಿಬಿದನೂರಲ್ಲಿ ಸರ್ವಿಸ್ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರಿಗೆ ಬೆಂಬಲಿಸೋಣ ಅಂತೇಳಿ ನಾವು 4 ವರ್ಷ ಹೆಂಡತಿ ಮಕ್ಕಳನ್ನ ಬಿಟ್ಟು ಇವ್ರ ಜೊತೆಲಿ ಕೆಲಸ ಮಾಡಿದ್ವಿ. ಅವ್ರನ್ನ ಗೆಲ್ಸಿದ್ವಿ. ಅದು ನಾನು ಒಬ್ಬನೇ ಗೆಲ್ಸಿಲ್ಲ, ಎಲ್ಲ ಜನನೂ ಮನಸ್ಸು ಮಾಡಿದ್ರು, ಎಲ್ಲ ಗೆಲ್ಸಿದ್ರು. ನನ್ನಂಥ ಲೀಡರ್ಗಳು ಬಹಳಷ್ಟು ಜನ ಸೇರಿಗೆಲ್ಲ ಗೆಲ್ಸಿದ್ರು. ನಾವು ಕೇವಲ 1 ತಿಂಗಳೇ ಅವ್ರ ಜೊತೆಯಲ್ಲಿ ಇದ್ದಿದ್ದು. ಅವರಿಂದ ಅವರು ನಮ್ಮನ್ನು ಬೇಕಾಗಿ ಅವರೇ ದೂರ ಇಟ್ಟರು, ನಾವು ದೂರ ಹೋಗ್ತವಂಥವ್ರಲ್ಲ. ನಮ್ಮನ್ನು ಯಾಕೆ ದೂರ ಮಾಡಿದ್ರು ಅಂತ ಅವರೇ ಹೇಳಬೇಕು, ನೀವು ಅವ್ರನ್ನೇ ಕೇಳಬೇಕು. ಯಾರದ್ದಾದ್ರೂ ಒಬ್ಬ ಅಧಿಕಾರಿ ಹತ್ರ ಲಂಚ ತೊಗೊಂಡಿದ್ದೀನ, ಇಲ್ಲ ಯಾರಾದರೂ ಒಬ್ಬ ಅಧಿಕಾರಿನ ಟ್ರಾನ್ಸ್ಫರ್ ಮಾಡಿಸಿದ್ದೀನ, ಇಲ್ಲ ಯಾವುದಾದ್ರೂ ನಾನು ಕಾಂಟ್ರಾಕ್ಟರ್ ಕೇಳಿದ್ದೀನ, ಏನಾದರೂ ಕೇಳಿದ್ದೀವ ನಾವು? ಯಾರಾದರೂ ಇಲ್ಲಿರೋರು ಎಲ್ಲ ಭಾಳಷ್ಟು ಜನ ಇದ್ದಾರೆ, ಯಾರಾದರೂ ಯಾವುದಾದ್ರೂ ಒಂದು ಅವ್ರ ಹತ್ರ ಕೇಳಿದ್ದೀವ? ಏನೂ ಇಲ್ಲಪ್ಪ. ಯಾಕೆ ನಮ್ಮನ್ನು ದೂರ ಮಾಡಿದ್ರೆ ಅರ್ಥ ಆಗ್ತಾ ಇಲ್ಲ. ಅದು ಅವರೇ ಹೇಳಬೇಕು, ನಾನು ಹೇಳೋವಂಥದ್ದಲ್ಲ. ನಾನು ಹೇಳೋದು ನನ್ನ ವಿಚಾರ, ನಾನು ಇಷ್ಟು ಹೇಳಿದ್ದೀನಿ. ನಾವು ಶಿವಶಂಕರ್ ರೆಡ್ಡಿ ಅವ್ರ ಜೊತೆಲಿದ್ದಾಗ, ಜಾಲಪ್ಪ ಅವ್ರ ಜೊತೆಲಿದ್ದಾಗ, ಕೃಷ್ಣರಾಯ ಕಾಲದಿಂದ ನಾವು ರಾಜಕೀಯ ಮಾಡ್ಕೊಂಡು ಬಂದಿದ್ವಿ. ಜೀವನದಲ್ಲಿ ಯಾವತ್ತೂ ಕಾಂಟ್ರಾಕ್ಟ್ ಮಾಡಿಲ್ಲ, ಯಾವ ಅಧಿಕಾರಿನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ. ಎಲ್ಲಾದರೂ ಒಬ್ಬ ಅಧಿಕಾರಿ ಹತ್ರ ಕೈಯಡ್ಡಿ ಲಂಚ ಕೊಡಿ ಅಂತ ಕೇಳಲಿಲ್ಲ ನಾವು, ಇಲ್ಲ ಮಾಮೂಲಿ ಕೊಡಿ ಅಂತ ಕೇಳಲಿಲ್ಲ. ನಾವು ಸ್ವಂತ ನಮ್ಮ ಜಮೀನಲ್ಲಿ ಬೆಳೀತಿದ್ವಿ, ಇವತ್ತು ನಮ್ಮ ಆಸ್ತಿ ಮಾರ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ನಾವು. ನಮ್ಮ ಇಂಥವ್ರನ್ನೆಲ್ಲ ನೀವು ಯಾಕೆ ದೂರ ಮಾಡ್ಕೊಂಡ್ರಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದನ್ನ ಯಕ್ಷ ಪ್ರಶ್ನೆ, ಅವರೇ ಉತ್ತರ ಕೊಡ್ಬೇಕು ಇದಕ್ಕೆ. ಇವತ್ತು ಎಂಥ ಪರಿಸ್ಥಿತಿ ಆಗಿದೆ ಅಂದರೆ, ನಮ್ಮ ಹತ್ರ ಭಾಳಷ್ಟು ಜನ ಅವ್ರ ಜೊತೆಲಿರುವಂಥ ನಮ್ಮ ಜೊತೆಲಿ ಕಾಂಟ್ಯಾಕ್ಟಲ್ಲಿ ಇದ್ದಾರೆ.
ಒಬ್ಬ ಅವರು ಆಫೀಸಲ್ಲಿ ಕಾಫಿ ಕೊಡೋದ್ರಿಂದ ಹಿಡಿದು ಅವ್ರ ಜೊತೆಲಿ ಕಾರಲ್ಲಿ ಓಡಾಡ್ತಾರಲ್ಲ ಅಂಥವರೆಲ್ಲ ಭಾಳಷ್ಟು ಜನ ನಮ್ಮ ಜೊತೆಲಿ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಅವ್ರು ಹೇಳ್ಕೊಳ್ಳೋದು ನೋಡಿದ್ರೆ ಸದ್ಯ ಅವರಿಂದ ದೂರ ಇರೋದು ಒಳ್ಳೇದಾಯ್ತು ಅನ್ನೋ ಅನ್ನಿಸ್ತದೆ. ಆ ಪರಿಸ್ಥಿತಿ ಆಗಿದೆಯಂತೆ ಅವ್ರದ್ದೆಲ್ಲ. ಅಲ್ಲ, ಯಾವುದೋ ಒಂದು ತಂಡಾಬಾಬಿಯಲ್ಲಿ ಒಂದು ಕಾಂಟ್ರಾಕ್ಟ್ ಪಡಬೇಕಾದ್ರೆ ಯಾರೋ ಒಬ್ಬ ನಗರಗೆರೆ ಬಂದು ಕಾಂಟ್ರಾಕ್ಟ್ನ ಹಂಚ್ತಾನಂತೆ ಅಲ್ಲಿ ಲೆಕ್ಕ ಹಾಕ್ಕೊಂಡು. ಹಳ್ಳಿಪುರದಲ್ಲಿ ಎಷ್ಟು ಗೌರವವಾಗಿದ್ದಾರೆ ಜನ, ಅಲ್ಲಿ ಹಳ್ಳಿಪುರದವ್ರ ಒಬ್ಬನ್ನ ಬಾಯಿಗೆ ಬಂದಂಗೆ ಬೈತಾನಂತೆ ಒಬ್ಬ ಅವ್ರ ಜೊತೆಲಿ ಇರೋನು. ಎಂಥ ಒಲಗಾರ ಮಾತಂದಿದ್ದಾನೆ ಅಂದ್ರೆ ಪಾಪ ನನ್ನ ಅಯ್ಯೋ ಪಾಪ ಅನಿಸ್ಬಿಡ್ತು, ಅಂಥ ಮಾತಲ್ಲಿ ಬೈತಾರೆ. ಅಂಥವ್ರನ್ನೆಲ್ಲ ನೀವು ಜೊತೆಲಿ ಇಟ್ಕೊಂಡು ರಾಜಕೀಯ ಮಾಡಿದ್ರೆ ತಾಲೂಕಿನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಅಷ್ಟೇ ನಮ್ಮ ಕಳಕಳಿ, ಬೇರೆ ಇನ್ನೇನು ವಿಚಾರ ಅಲ್ಲ. ನಾವೆಲ್ಲ ನಿಯತ್ತಾಗಿ ದುಡ್ದಿದ್ದೀವಿ. ಅವ್ರೇನಾದರೂ ನಮ್ಗೇನಾದ್ರು ಕೊಟ್ಟು ಇಲ್ಲ ಕೆಲಸ ಕೊಟ್ಟು ಏನೋ ದುಡ್ಡು ಕೊಟ್ಟು ಎಲ್ಲ ಮಾಡಿಸಿದೀನಿ ಅಂದ್ರೆ ಬಹಿರಂಗವಾಗಿ ಹೇಳಿಕೆ ಕೊಡಲಿ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಅವ್ರ ಹತ್ರ ಯಾವುದೇ ಒಂದು ಆಸೆ ಆಕಾಂಕ್ಷೆಯಲ್ಲಿ ಇಲ್ಲೇ ಇರಲಿಲ್ಲ ನಾವು. ಇವತ್ತು ಎಷ್ಟೋ ಜನ ಸೇರ್ಕೊಂಡಿದ್ದಾರೆ ನಮ್ಮ ಬೇರೆ ಪಕ್ಷದವರೆಲ್ಲ, ಅವರೆಲ್ಲ ನಮ್ಮನ್ನು ಟೀಕೆ ಮಾಡಿದವರು, ಇವರೆಲ್ಲ ಸೂಟ್ ಕೇಸುಗಳು ಎತ್ಕೊಂಡು ಹೋದವರಪ್ಪ ಅವ್ರ ಜೊತೆಯಲ್ಲಿ ಅಂತ. ಇವತ್ತು ಅವರೆಲ್ಲ ಹೋಗಿದಾರಲ್ಲ, ಅವ್ರಿಗೆ ಏನು ಸೂಟ್ ಕೇಸ್ ಕೊಟ್ಟಿದಾರೋ ಗೊತ್ತಿಲ್ಲಪ್ಪ ಅವ್ರು ಹೇಳ್ಬೇಕು. ಇಲ್ಲ ಅಂದ್ರೆ ಅವ್ರು ಏನಕ್ಕೆ ಹೋದ್ರೆ ಗೊತ್ತಿಲ್ಲ ನಮ್ಗೆ. ತಾಲ್ಲೂಕಿನ ಪರಿಸ್ಥಿತಿ ನಮಗಿಂತಲೂ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಎಷ್ಟು ಸಾರಿ ನಾವು ನೀವುಗಳು ಖಾಸಗಿಯಾಗಿ ಮಾತಾಡಿದಾಗ ಎಷ್ಟೆಷ್ಟು ವಿಚಾರಗಳನ್ನ ನಾವು ನೀವು ಮಾತಾಡಿದೀವಿ. 90% ಜನ ಅವ್ರ ಜೊತೆನಲ್ಲಿರ್ತಕ್ಕಂಥ ಮುಖಂಡರುಗಳು, ಕಾರ್ಯಕರ್ತರು. ನಿನ್ನೆ ಪತ್ರಿಕಾಗೋಷ್ಠಿ ಅಂತ ಘೋಷಣೆ ಆದಾಗಿಂದ ನಮಗೆ ಫೋನ್ ಇಡ್ಲಿಕ್ಕೆ ಸಾಧ್ಯವೇ ಆಗಿಲ್ಲ ಇಲ್ಲಿವರೆಗೂ. ಏನ್ ವಿಚಾರ, ಏನು ವಿಚಾರನೇ ಇಲ್ಲ. ಇದೇ ವಿಚಾರ. ಅಣ್ಣ ದಯಮಾಡಿ ನೀವು ಮತ್ತೆ ಇಲ್ಲಿ ಬರಬೇಡಿ ಅಂತ ಪ್ರತಿಯೊಬ್ರು ಹೇಳ್ತಾರೆ ಹೊರತು ಪಾಪ ಯಾವ್ಯಾವ ಕಾರಣಕ್ಕೆ ಅವ್ರು ಇದ್ದಾರೆ. ಆಫೀಸಿನ ವಾತಾವರಣ ಏನು, ಕಾಂಟ್ರಾಕ್ಟ್ಗಳು ಯಾರ್ಯಾರು ಹೊರಗಿನವ್ರು ಬಂದು ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಯಾರ್ಯಾರು ಅಡಿಯಾಳುಗಳು ಏನು, ಅಯ್ಯೋ ಒಂಥರ ರಣರೋಚಕ ಕಥೆಗಳು ಬರ್ತದೆ ಅಲ್ಲಿಂದ. ಬಟ್ ಯಾವ ಕಾರಣಕ್ಕೂ ಮೊದಲು 1-2 ವರ್ಷ ಅವ್ರನ್ನ ನಾವು ಮಾತಾಡಬಾರ್ದು ಅಂತಕ್ಕಂಥ ಕಾರಣ. ಆದ್ರೆ ಈಗ ಮಿತಿ ಮೀರಿಬಿಟ್ಟಿದೆ. ನಮ್ಮ ತಾಲ್ಲೂಕಿನ ಜನ, ಉತ್ತರ ಪಿನಾಕಿನಿಯ ಮಕ್ಕಳು ನಾವೆಲ್ಲರೂ ಒಂದಾಗಿ ಈ ದೌರ್ಜನ್ಯವನ್ನ ಮೆಟ್ಟದೆ ಹೋದ್ರೆ ಈ ತಾಲ್ಲೂಕು ಇನ್ನು ಸಿಕ್ಕುವುದಿಲ್ಲ ಯಾರ ಕೈಗೂ, ಸರ್ವನಾಶ ಆಗೋದು. ಹಾಗಾಗಿ ಎಲ್ಲರೂ ಒಗ್ಗೂಡೋಣ ಅಂತಕ್ಕಂಥ ಒಂದು ಮನವಿಯನ್ನ ಪಕ್ಷಾತೀತವಾಗಿ ಒಗ್ಗೂಡೋಣ, ಈ ತಾಲ್ಲೂಕನ್ನು ಪ್ರೀತಿಸ್ತಕ್ಕಂಥ ಜನ ಎಲ್ಲ ಒಗ್ಗೂಡೋಣ ಅಂತಕ್ಕಂಥ ಮನವಿಯನ್ನ ಮಾಡಲಿಕ್ಕೆ ಈ ಪತ್ರಿಕೆ. ಆಮೇಲೆ ಸರ್, ಈಗ ನಮ್ಮಂಗೆ ದುಡ್ದಿರೋಂಥವ್ರು ಈಗ ನರಸಿಂಹಮೂರ್ತಿ ಇರ್ಬೋದು, ಮಾಜಿ ಕಾಂಗ್ರೆಸ್ ಅಧ್ಯಕ್ಷರು, ಮಾಜಿ ಪುರಸಭಾ ಅಧ್ಯಕ್ಷರಾಗಿರ್ಬೋದು, ಆಮೇಲೆ ಅನಂತವ್ರು ಇರ್ಬೋದು, ಎಲ್ಲ ಹಗಲು ರಾತ್ರಿ ಹೆಸರು ಬಹಳಷ್ಟು ಜನ ಇದ್ದಾರೆ. ನಾವೆಲ್ಲ ಹಗಲು ರಾತ್ರಿ ದುಡ್ದಂಥವ್ರು ಇವತ್ತು ಯಾರು ಜೊತೆಯಲ್ಲಿ ಇಲ್ಲ ಅನ್ನೋದು ನಮ್ಮ ಬಾಧೆ. ಅದೇ ನಾನು ಕೇಳಿದಾಗ್ಲೇ ಈ ಅತೃಪ್ತರೆಲ್ಲ ಒಂದು ಗಠಬಂಧನ ಆಗುತ್ತಾ ಅಂತ ಗಠಬಂಧನ. ಈಗ ನಾನ್ ಕಾಂಗ್ರೆಸ್ ಅಲ್ಲಿ ಬೆಂಬಲ ಕೊಟ್ಟಂಗೆ ಬೇರೆ ಬೇರೆಯವರು ಬೇರೆ ಬೇರೆ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ದಯವಿಟ್ಟು ಇಲ್ಲ ಅಂದ್ರೆ ನೀವೇನೋ ಇದೊಂದು ಹೊಸ ಪದ ಚೆನ್ನಾಗಿ ಮಾಡಿದ್ರಿ ಗಠಬಂಧನ್ ಅಂತ. ಇದೆಲ್ಲ ಹೊಳೆಯಲ್ಲ ನಮ್ಗೆ. ಈಗ ನಾವು ಯಾರನ್ನ ಆಹ್ವಾನ ಮಾಡ್ಲಿಲ್ಲ, ಯಾರಿಗೂ ಕರೆದ ಇವರೆಲ್ಲ ಕೇಳಿ, ನಮ್ಮೂರ್ನ 8 ಜನ ಹುಡುಗರಿಗೆ ನಮ್ ಜೊತೆಲಿ ಇರೋರಿಗೆ ಕರಿಬೇಕಾಗಿಲ್ಲ.